ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಬಾಬ್ ಈ ಕ್ಲೈಮೇಟ್ಗೆ ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ, ಅದು ನಾನ್ ವೆಜ್ ತಿನ್ನೋ ದಿನ ಆಗಿದ್ರೆ ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ. ಇದರಲ್ಲೊಂದು ಕೀ ಇಂಗ್ರೀಡಿಯೆಂಟ್ ಇದೆ, ಏನು ಅಂತ ಹೇಳ್ತೀನಿ ಬನ್ನಿ. ಆ ಕೀ ಇಂಗ್ರೀಡಿಯೆಂಟೇ ಇದು, ಆಚೆ ಕಬಾಬ್ ಮಸಾಲ. ಸೀರಿಯಸ್ ಆಗಿ ನಾನು ಎಷ್ಟೊಂದು ಸಲ ಟ್ರೈ ಮಾಡಿದ್ದೀನಿ ಕಬಾಬ್ ಮಾಡೋದಕ್ಕೆ, ಲೈಕ್ ನಮ್ಮದೇ ಮನೇಲಿರೋ ಪೌಡರ್ಸ್ನೆಲ್ಲ ಹಾಕಿ, ಇಲ್ಲ ಬೇರೆ ಬ್ರ್ಯಾಂಡ್ಸ್ದು, ಬಟ್ ಯಾವುದು ಈ ಟೇಸ್ಟ್ ಕೊಟ್ಟಿಲ್ಲ. ಇದಕ್ಕೆ ನಾನು 2 ಸ್ಪೂನ್ಸ್ ಕಾರ್ನ್‌ಫ್ಲೋರು, ಇದರಲ್ಲೇ ಉಪ್ಪು ಖಾರ ಎಲ್ಲ ಇರುತ್ತೆ, ಬಟ್ ಒಂಚೂರು ಎಕ್ಸ್ಟ್ರಾ ಫ್ಲೇವರ್‌ಗೋಸ್ಕರ ಉಪ್ಪು ಖಾರದ ಪುಡಿ ಇನ್ನೊಂಚೂರು ಹಾಕ್ಕೊಂತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಎಷ್ಟೇ ನೀವು ಚಿಕನ್ ತಗೊಂಡು ಎಷ್ಟೇ ಕ್ವಾಂಟಿಟಿ ಮಾಡ್ತಾ ಇದ್ರೂ ಒಂದೇ ಎಗ್ ಸಾಕು. ಇದನ್ನ ಇವಾಗ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಪ್ಲೀಸ್ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಫುಲ್ ಮಿಕ್ಸ್ ಆದಮೇಲೆ ತುಂಬ ಡೈಲ್ಯೂಟ್ ಮಾಡಬೇಡಿ ನೀರು ಹಾಕಿ, ಒಂದು ಚೂರೇ ಚೂರು ನೀರು ಹಾಕಿ. ಕನ್ಸಿಸ್ಟೆನ್ಸಿ ತಿಕ್ಕಾಗಿರಬೇಕು, ಬಟ್ ತುಂಬ ನೀರಾಗೂ ಇರಬಾರ್ದು, ಯಾಕಂದರೆ ಚಿಕನಲ್ಲೂ ನೀರು ಬಿಡುತ್ತೆ, ಆಮೇಲೆ ಅದು ಸರಿ ಹೋಗುತ್ತೆ. ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ ಅಂತ ನಿಮ್ಗೆ ಅನ್ಸಿದ್ಮೇಲೆ ಚಿಕನ್ ಹಾಕಿ. ಚಿಕನ್ ಹಾಕಿದ್ಮೇಲೂ ಸಹ ಕೈಯಲ್ಲೇ ಮಿಕ್ಸ್ ಮಾಡಿ. ನೀವು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಕ್ಲೀನಾಗೆ ಚಿಕನ್ಗೆಲ್ಲ ಮಿಕ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಡೌಟು. ಹೊರಗಡೆ ಏನಾದರೂ ತಿನ್ನಕ್ಕೆ ಹೋದಾಗ ಅವರು ಕೈ ತೊಳೆದಿರ್ತಾರೋ ಇಲ್ವೋ, ಅಟ್ಲೀಸ್ಟ್ ಅವ್ರು ಮಿಕ್ಸ್ ಮಾಡಿರೋದನ್ನ ಅಯ್ಯೋ ಬಿಡು ಅಂತ ಅಂದ್ಬಿಟ್ಟು ತಿಂತೀವಿ. ನಾವೇ ಮನೇಲಿ ಮಾಡ್ಕೋಬೇಕಾರೆ ಕೈ ತೊಳ್ಕೊಂಡು ಕ್ಲೀನಾಗಿ ಮಾಡ್ಕೋಬೇಕಾರೆ ಕೈ ಬಳಸೋದಕ್ಕೆ ಏನಕ್ಕೆ ಮುಜುಗರ ಅಂತ ನಂಗೆ ಅರ್ಥ ಆಗಲಿಲ್ಲ. ಮಸಾಲ ಎಲ್ಲ ಕ್ಲೀನಾಗೆ ಚಿಕನ್ಗೆ ಮಿಕ್ಸ್ ಆದಮೇಲೆ ಅದನ್ನು ರೆಸ್ಟ್ ಮಾಡಕ್ಕೆ ಬಿಟ್ಬಿಡಿ. ರೆಸ್ಟಿಂಗ್ ಟೈಮ್ ನಿಮಗೆ ಬಿಟ್ಟಿದ್ದು. ಎಷ್ಟು ಬೇಗ ಮಾಡಿಕೊಂಡು ನೀವು ತಿನ್ನಬೇಕೋ ಅಷ್ಟು ಬೇಗ ನೀವು ಕಲಸಿಟ್ರೆ ಉಪ್ಪು ಖಾರ ಎಲ್ಲ ಚಿಕನ್ ಒಳಗಡೆ ಸಖತ್ತಾಗಿ ಹಿಡಿಯುತ್ತೆ. ಸೊ ರೆಸ್ಟಿಂಗ್ ಟೈಮ್ ನಿಮಗೆ ಬಿಟ್ಟಿದ್ದು, ಎಷ್ಟೊತ್ತು ರೆಸ್ಟ್ ಮಾಡಿಸ್ತೀರಾ ಅದನ್ನು ಅಂತ ಅಂದ್ಬಿಟ್ಟು. ಫ್ರಿಜ್ಜಲ್ಲಿ ಇಡಲೇಬೇಕು ಅಂತ ನೆಸೆಸರಿ ಏನೂ ಇಲ್ಲ, ಆಚೆ ಇಟ್ರೇನು ಅಷ್ಟೇ ಉಪ್ಪು ಖಾರ ಹಿಡಿಯುತ್ತೆ, ಫ್ರಿಜ್ಜಲ್ಲಿ ಇಟ್ರೇನು ಅಷ್ಟೇ ಹಿಡಿಯುತ್ತೆ. ನಾನು ಫಸ್ಟ್ ಟೈಮ್ ಈ ಪೌಡರ್ನ ಟ್ರೈ ಮಾಡಿದಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಯಿಲಲ್ಲಿ ಬಿಟ್ಟೆ, ಬಟ್ ಆಯಿಲಲ್ಲಿ ಫುಲ್ ಮಸಾಲ ಎಲ್ಲ ಬಿಟ್ಕೊಂಡ್ಬಿಟ್ಟಿತ್ತು. ಅದಾದಮೇಲೆ ನಾನು ಕಾರ್ನ್‌ಫ್ಲೋರ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು. ನೀವು ಕಾರ್ನ್‌ಫ್ಲೋರ್ ಹಾಕ್ದಿರೆ ಬರೀ ಮೊಟ್ಟೆ ಹಾಕಿ ಮಾಡಿದ್ರೂ ಆಯಿಲಲ್ಲಿ ಮಸಾಲ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಸೊ ಕಾರ್ನ್‌ಫ್ಲೋರ್ ಹಾಕ್ಕೊಂಡೇ ನೀವು ಇದನ್ನು ಟ್ರೈ ಮಾಡಿ. ಒಂದು 2 ಸ್ಪೂನ್ಸ್ ಹಾಕಿದ್ರೆ ಸಾಕು. ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ದೀರಾ ಅಂದರೆ ಡಿಪೆಂಡ್, ನೀವು ಎಷ್ಟು ಹಾಕೋತಿದ್ದೀರೋ ಅದ್ರ ಮೇಲೆ ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಡಿನ್ನರ್ಗೆ ಏನಾದರೂ ಮಾಡ್ಕೊತಿದ್ರೆ ರಸಮ್ ರೈಸ್ ಜೊತೆ ಕಬಾಬ್ ಟ್ರೈ ಮಾಡಿ. ಇಲ್ಲ ಈವ್ನಿಂಗ್ ಸ್ನ್ಯಾಕ್ಗೆ ಅಂತ ಅಂದರೆ ಗ್ರೀನ್ ಚಟ್ನಿ ಮಾಡಿಕೊಂಡು ಅಥವಾ ಮಯೋ ಜೊತೆನೋ ಇದನ್ನು ಟೇಸ್ಟ್ ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ರೆಸಿಪಿಗಳನ್ನ ಟ್ರೈ ಮಾಡಿ ನನಗೆ ತಿಳಿಸಿ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.